ಸನಾತನ ಸಂಭ್ರಮಕ್ಕೆ ಸ್ವಾಗತ. ಸಿಂಹ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಏಪ್ರಿಲ್ ತಿಂಗಳಲ್ಲಿ ಏನು ಲಾಭ, ಏನು ನಷ್ಟ, ಏನು ಎಚ್ಚರಿಕೆ, ಏನು ಧನಲಾಭ, ಯಾವೆಲ್ಲ ಬದಲಾವಣೆಗಳು, ಏನೆಲ್ಲ ಹೊಸ ವಿಚಾರಗಳು, ಏನೆಲ್ಲ ಅದ್ಭುತಗಳು ನಡೀತದ ಈ ತಿಂಗಳಲ್ಲಿ, ನಿಮ್ಮ ನಿರೀಕ್ಷೆಗಳು ಸಾಕಾರ ಆಗ್ತವ, ಬಹಳಷ್ಟು ವಿಷಯಗಳಿಗೆ ಸಂಬಂಧಿಸಿರುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊತೀರಿ. ವಿಡಿಯೋ ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಕೊನೆ ತನಕ ನೋಡಿ. ಕೊನೆಯಲ್ಲಿ ಅದ್ಭುತವಾದ ಫಲ ಇದೆ, ಪರಿಹಾರಗಳಿದಾವೆ. ಈ ಸಿಂಹ ರಾಶಿಯ ಜನ್ಮ ನಕ್ಷತ್ರ ಬಂದು ಮಖ ನಕ್ಷತ್ರದ 4 ಚರಣ, ಉಭ ನಕ್ಷತ್ರದ 4 ಚರಣ, ಉತ್ತರ ನಕ್ಷತ್ರದ ಮೊದಲ 1 ಚರಣ ಈ ಸಿಂಹ ರಾಶಿ ಅಂಡರ್ ನಲ್ಲಿ ಬರ್ತಕ್ಕಂಥದ್ದು. ಏಪ್ರಿಲ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಏನು ಫಲ ಇದೆ ಎನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ನೋಡಿ, ನೀವು ಎಷ್ಟೇ ಅಡೆತಡೆಗಳಿರ್ಲಿ, ಈ ತಿಂಗಳಲ್ಲಿ ಎಷ್ಟೇ ಸವಾಲುಗಳಿರ್ಲಿ, ಚಾಲೆಂಜ್ ಇರ್ಲಿ, ಅಡೆತಡೆಗಳಿರ್ಲಿ, ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನೋಡಿ, ಆ ಸಮಸ್ಯೆಗಳನ್ನ ಸರಾಗವಾಗಿ ದಾಟ್ಬಿಡ್ತೀರಿ. ಅದನ್ನ ಎದುರಿಸುವಂತಹ ಒಂದು ಚಾಣಾಕ್ಯತೆ ನಿಮ್ಮಲ್ಲಿ ಇರುತ್ತೆ. ನೋಡಿ, ಯಾವುದೇ ಒಂದು ದುಡ್ಡು ಬರೋದಕ್ಕಿರತಕ್ಕಂತ ಅಡೆತಡೆಗಳು ಇದೆಯಲ್ಲ, ಅವು ಕ್ರಮೇಣವಾಗಿ ಕಡಿಮೆ ಆಗ್ತವೆ. ಯಾವುದೋ ನಿಮ್ಗೆ ದುಡ್ಡು ಬರೋದಿದೆ, ಯಾರಿಗೋ ಸಾಲ ಕೇಳಿರ್ಬೋದು, ನಿಮಗ್ ಬರುವಂತ ದುಡ್ಡು ಬರದೇ ಇದ್ದಿರ್ಬೋದು, ಅಥವಾ ನಿಂತು ಹೋಗಿರಬಹುದು, ಅದು ಮತ್ತೆ ಮರುಪ್ರಾರಂಭ ಆಗುತ್ತೆ. ಸರಾಗವಾಗಿ ನಿಮಗೆ ಹಣಕಾಸಿನ ಮೂಲ ಆಗುತ್ತೆ, ಹಣಕಾಸು ನಿಮಗೆ ಸಿಗುವಂತದ್ದು, ಬರುವಂತದ್ದು. ಇನ್ನು ಹೆಚ್ಚಿನ ಸಮಯ ಮನೆಯಲ್ಲೇ ಕಳೆಯುವಂತಹ ಸನ್ನಿವೇಶಗಳು, ನಿಮಗೆ ಕೆಲಸದ ವಿಚಾರವಾಗಿಯೋ, ಇನ್ನಿತರ ಅಧ್ಯಯನದ ವಿಚಾರವಾಗಿಯೋ, ಅಥವಾ ನಿಮ್ಮ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಸ್ವಲ್ಪ ಮನೆಯಲ್ಲಿ ಕಳೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹೊಸ ಯೋಜನೆಗಳು, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರೆ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ನಿಸ್ಸೀಮರಾಗ್ತೀರಿ, ಅದು ಸಕ್ಸಸ್ ಆಗುತ್ತೆ. ಅಂದ್ರೆ ನಿಮಗೆ ಹೆಡ್ ಸ್ಟಿಲ್ ಆಗಿರುತ್ತೆ. ಅಂದ್ರೆ ನೀವು ಯೋಚನೆ ಮಾಡುವಂತ ದೃಷ್ಟಿಕೋನಗಳು ತುಂಬಾ ಸಕಾರಾತ್ಮಕವಾಗಿರುತ್ತೆ. ಯೋಚನೆ ಮಾಡಿರುವಂತದ್ದು ತುಂಬಾ ಸಮಾಜಕ್ಕೂ, ನಿಮಗೂ, ನಿಮ್ಮ ಯಶಸ್ಸಿನ ಜೀವನಕ್ಕೂ ತುಂಬಾ ಸಹಕಾರಿ ಆಗುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರತಕ್ಕಂಥದ್ದು. ಹೆದರುವಂತದ್ದಿಲ್ಲ, ಧೈರ್ಯವಾಗಿ ಮುನ್ನುಗ್ಗುವಂತ ಪ್ರಯತ್ನವನ್ನು ಮಾಡಿ. ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ ವಾದ ವಿವಾದಗಳು ಅಥವಾ ಮನಸ್ತಾಪಗಳು ಅಥವಾ ಗೊಂದಲಗಳು ಈ ರೀತಿ ಆಗುವಂತ ಸಾಧ್ಯತೆ ಇರುತ್ತವೆ. ಸ್ವಲ್ಪ ತಾಳ್ಮೆಯಿಂದ ಅದನ್ನೆಲ್ಲ ನಿಭಾಯಿಸುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಈ ತಿಂಗಳ ಕೊನೆಯಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ಮಾಡಿ ಮುಗಿಸುವಂತಹ ಸನ್ನಿವೇಶಗಳಿದೆ. ಏನೆಲ್ಲ ಅಡ್ಡಿ ಇತ್ತು, ಏನೆಲ್ಲ ಅಡಚಣೆ ಇತ್ತು, ಏನೆಲ್ಲ ಗೊಂದಲಗಳಿತ್ತು, ಆ ಎಲ್ಲ ಗೊಂದಲಗಳನ್ನ ಸರಾಗವಾಗಿ ಅದನ್ನೆಲ್ಲ ಮಾಡಿ ಮುಗಿಸುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಹಳೆಯ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇನ್ನು ಸಂತಾನದ ಸುಖ ಸಿಗುವಂತದ್ದು, ಅಥವಾ ಮದುವೆ ವಿಚಾರದಲ್ಲಿ, ಸಂತಾನದ ವಿಚಾರದಲ್ಲಿ ಒಂದಿಷ್ಟು ಅನುಕೂಲಕರವಾದ ಫಲಗಳು ಸಿಗ್ತವೆ. ಅಧ್ಯಾತ್ಮ ಕಡೆಗೆ ಬಲವಾಗುತ್ತೆ. ಏನೋ ಒಂಥರ ನಿಮ್ಗೆ ಇಷ್ಟವಾಗಿರುವಂತ ದೇವರ ದರ್ಶನ ಮಾಡೋದು. ಸಾಮಾನ್ಯವಾಗಿ ಸಡನ್ ಆಗಿ ನಂಬುವಂತ ವ್ಯಕ್ತಿ ಅಲ್ಲ ಸಿಂಹರಾಶಿಯವರು. ನಂಬೋದ್ರು ಅಂತಂದ್ರೆ ಬಹಳ ಮನಸ ಇಚ್ಛೆಯಿಂದ ನಂಬಿಡ್ತಾರೆ. ಅದು ಜನಗಳಿಗೆ ಇರ್ಲಿ, ದೇವರಿಗೆ ಇರ್ಲಿ, ಮತ್ತೊಂದು ಕೆಲಸಗಳ ಬಗ್ಗೆ ಇರ್ಲಿ, ಈ ತರ ಒಂದು ವ್ಯಕ್ತಿತ್ವ ಇರುತ್ತೆ. ಸ್ವಲ್ಪ ದುಷ್ಟ ಚಟಗಳಿಂದ ದೂರ ಇರಬೇಕು. ನಿಮ್ಮಲ್ಲಿ ದುಷ್ಟ ಚಟಗಳಿಗೆ ಏನ್ ಬೇಕು, ಎಲ್ಲಾ ವ್ಯವಸ್ಥೆ ಅಂತೂ ಇರುತ್ತೆ. ಆದ್ರೆ ನೀವು ದೃಢವಾದ ಸಂಕಲ್ಪ ಮಾಡ್ಬೇಕು, ಅದರಿಂದ ಹೊರಗಡೆ ಬಂದ್ಬಿಡ್ಬೇಕು. ಅದರಿಂದ ನಾನು ಒಂದು ದೃಢವಾದ ಸಂಕಲ್ಪ ಮಾಡ್ಕೋಬೇಕು ಅನ್ನುವಂತ ಭಾವನೆ ಇದ್ರೆ ಆ ದುಷ್ಟ ಚಟಗಳಿಂದ ಹೊರಗಡೆ ಬರ್ತೀರಾ. ಅಷ್ಟು ಸ್ಟ್ರಾಂಗ್ ಮೈಂಡ್ ಸೆಟ್ ಇದೆ ನಿಮಗೆ, ಪ್ರಯತ್ನ ಪಡಿ. ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಕೆಟ್ಟ ಸುದ್ದಿಗಳು, ಬೇರೆ ಕಡೆಯಿಂದ ಸ್ವಲ್ಪ ಬೇಸರ ಆಗುವಂತಹ ವಿಷಯಗಳು ಕೇಳ್ಬೋದು. ನಿಮ್ಮ ಯೋಜನೆಗಳಲ್ಲಿ ಕೆಲವೊಂದು ಸಾಕಷ್ಟು ಅಡೆತಡೆಗಳು ಇರ್ತವೆ. ಆ ಎಲ್ಲ ಅಡೆತಡೆಗಳು, ಆ ಎಲ್ಲ ಗೊಂದಲಗಳನ್ನ ಸಮರ್ಥವಾಗಿ ನಿಭಾಯಿಸುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಏನಪ್ಪಾ ಗೊಂದಲ ಇದೆ ಅಂತ ತಿಳ್ಕೊಂಡು ಚಿಂತೆ ಮಾಡುವಂತದ್ದಿಲ್ಲ. ತುಂಬಾ ಒಳ್ಳೆ ಫಲ ಇದೆ ಅಂತ ಹೇಳ್ತಿದ್ದಾರೆ, ಏನ್ ಮಾಡೋದು, ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇದೆ ಅಂತ ನೊಂದ್ಕೋಬೇಡಿ. ಧೈರ್ಯ ಸರ್ವತ್ರ ಸಾಧನ. ಧೈರ್ಯವಾಗಿ ಮುನ್ನುಗ್ತಾ ಇದ್ರೆ ಖಂಡಿತ ಒಳ್ಳೇದಾಗುತ್ತೆ. ಉದ್ಯೋಗಸ್ಥರಿಗೆ ಉತ್ತಮವಾದಂತಹ ಅವಕಾಶಗಳಿದೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ಒಳ್ಳೆ ಆಫರ್ಗಳು ಇರ್ತವೆ. ಸಿಕ್ಕಿರುವಂತದನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ. ಇನ್ನು ವೃತ್ತಿಯಲ್ಲಿ ಧನಾತ್ಮಕವಾದ ಫಲಿತಾಂಶ ಇದೆ. ಈ ಸ್ವಲ್ಪ ಖರ್ಚಿಗಿಂತ ಹೆಚ್ಚು ಆದಾಯ ನಿರೀಕ್ಷೆ ಮಾಡಬಹುದು ಈ ತಿಂಗಳಲ್ಲಿ. ಮೊದಲೇ ಸಿಂಹ ರಾಶಿಯವ್ರ ಅಂದ ತಕ್ಷಣ ಖರ್ಚು ಅಂತಂದ್ರೆ ಮುಗಿದೋಯ್ತು. ಕೈಯಲ್ಲಿ ದುಡ್ಡು ಎಷ್ಟು ಬಂದ್ರು ಕೂಡ ಇಟ್ಕೊಳಕ್ ಆಗಲ್ಲ. ಏನೋ ಒಂದು ವಸ್ತು ತಗೊಂಡ, ಒಡವೆ ತಗೊಂಡ, ಬೆಲೆ ಬಾಳ ವಸ್ತು ತಗೊಂಡ, ಐಷಾರಾಮಿಯಾಗಿರ್ಬೇಕು ಅನ್ನುವಂತ ವ್ಯಕ್ತಿತ್ವ ಅಲ್ವಾ. ಹಾಗಾಗಿ ಎಷ್ಟು ದುಡ್ಡು ಕೊಟ್ಟರು ಕೈಯಲ್ಲಿ ಉಳಿಯೋದೇ ಇಲ್ಲ. ಇಲ್ಲಿ ಸ್ವಲ್ಪ ಆದಾಯಗಳು ಚೆನ್ನಾಗಿರೋದ್ರಿಂದ ಇನ್ನೊಂದಿಷ್ಟು ಇದೇ ಇರುತ್ತೆ, ಅದು ಮಜಾ ಮಾಡುವಂತದ್ದು. ಜೊತೆಗೆ ಸಂತಸ, ತೃಪ್ತಿ, ಸಂತಾನಕ್ಕೆ ಸಂಬಂಧಿಸಿರುವಂತದ್ದು ಅಥವಾ ಮದುವೆಗೆ ಸಂಬಂಧಿಸಿರುವಂತಹ ಅವಕಾಶಗಳಿದೆ. ದೇವಸ್ಥಾನಗಳ ಭೇಟಿಯಿಂದ ನೆಮ್ಮದಿ ಸಿಗುತ್ತೆ. ಕೆಲವೊಬ್ಬರು ವಾದ ವಿವಾದಗಳಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಇರ್ತವೆ. ವಾದ ವಿವಾದಗಳಲ್ಲಿ ಭಾಗವಹಿಸಬೇಡಿ. ನಿಮ್ಮನ್ನು ನೋಡಿದ್ರೆ ಎಷ್ಟೋ ಜನ ಹೆದರ್ತಾರೆ. ನೀವಾಯ್ತು, ನಿಮ್ ಕೆಲಸ ಆಯ್ತು, ನುಗ್ಗುತ್ತಾ ಇರಿ, ಒಳ್ಳೇದಾಗುತ್ತೆ. ಇನ್ನು ನಿಮ್ಮ
ಜನ ಪ್ರೀತಿಯಿಂದ ನಿರಂತರವಾಗಿ ಅತಿಥಿಗಳ ಭೇಟಿ ಆಗುವಂತ ಸಾಧ್ಯತೆಗಳಿದೆ. ಆದ್ರೆ ನಿಮ್ಗೆ ಪ್ರೀತಿ ಪಾತ್ರರು ನಿಮ್ಮನ್ನು ಭೇಟಿ ಆಗ್ತಾರೆ, ನೀವ್ ಯಾರಿಗೋ ಭೇಟಿ ಆಗೋದಿದ್ರೆ ಭೇಟಿ ಆಗ್ತೀರಿ. ಇನ್ನು ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಆಗ್ಲೇ ಹೇಳಿದೀವಿ, ಗಮನ ಕೊಡಿ. ಶೀತಬಾಧೆ ಅಂತ ಸಮಸ್ಯೆಗಳ ಬಗ್ಗೆ ಎಚ್ಚರ ಇರಲಿ. ಆಸ್ತಿ ವಿವಾದಗಳು ಕೆಲವೊಂದು ಜನರಿಗೆ ತಲೆ ದೂರ್ತವೆ. ಶತ್ರುಗಳು ಕಾಲೆಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಸೋತ್ ಹೋಗ್ತಾರೆ. ಇದು ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರುವಂತದ್ದು. ನೀವು ಸೋಲನ್ನು ಸುಲಭವಾಗಿ ಒಪ್ಕೊಳ್ಳುವಂತ ಮಾತೇ ಇಲ್ಲ, ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವವೇ ಹಾಗೆ ಇರುತ್ತೆ. ಹಾಗಾಗಿ ಶತ್ರುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತಲೂ ನಿಮ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ಏನ್ ಮಾಡ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಸಾಕು, ಶತ್ರುಗಳು ಸಡನ್ ಆಗಿ ಸೋತುದನ್ನ ಒಪ್ಕೋತಾರೆ ನಿಮ್ಮ ವೈಯಕ್ತಿಕ ಏಳಿಗೆಯನ್ನ ನೋಡಿ. ಇದನ್ನ ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ನೀವು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ. ವಿಡಿಯೋದುದ್ದಕ್ಕೂ ನಿಮಗೆ ಒಂದು ಒಳ್ಳೆ ಪಾಸಿಟಿವ್ನೆಸ್ ಇದೆ, ಒಳ್ಳೆ ಫಲಗಳು ಸಿಗ್ತಾ ಇದೆ ಅಂತ ಹೇಳಿದೀವಿ. ಆದ್ರೆ ಎಚ್ಚರಿಕೆಗಳೇನು ಸುಲಭದ್ದೇನಿಲ್ಲ, ಹೋಗುವಂತ ದಾರಿ ಸುಲಭ ಅಂತೂ ಇಲ್ಲ. ವಿಡಿಯೋದುದ್ದಕ್ಕೂ ಅಲ್ಲಲ್ಲಿ ಕೆಲವೊಂದು ಎಚ್ಚರಿಕೆಗಳಿದೆ, ಅದನ್ನ ನೀವು ಅನುಸರಿಸಿದ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಇನ್ನೂ ಒಳ್ಳೆ ಫಲ ಸಿಗೋದಕ್ಕೆ ದೈವ ಕೃಪೆ ಬೇಕಲ್ವಾ, ಪರಿಹಾರಗಳು ಬೇಕಲ್ವಾ. ಆ ಪರಿಹಾರಗಳನ್ನು ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಸಿಂಹ ರಾಶಿಯವರ ಪರಿಹಾರಗಳನ್ನ ನೋಡೋದಾದ್ರೆ ನೋಡಿ, ಶ್ರೀ ಕಾರ್ತಿಕೇಯ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ದು, ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕ್ಷೇತ್ರ ದರ್ಶನ ಮಾಡೋದ್ರಂತೂ ಬಹಳ ಅದ್ಭುತವಾದಂತ ಫಲ ನಿಮಗೆ ಸಿಗುತ್ತೆ. ಪ್ರಯತ್ನ ಪಡಿ, ಅವಕಾಶ ಇದ್ರೆ ಖಂಡಿತವಾಗ್ಲೂ ಒಳ್ಳೆಯ ಅವಕಾಶ ಸಿಗುತ್ತೆ, ಫಲ ಸಿಗುತ್ತೆ. ಸರ್ವೇ ಜನಃ ಸುಖಿನೋ ಭವಂತು.